ಕೂಡ ಹೇಳಿದ್ದೆ. ಅವರಿಗೆ ತಮಿಳು ಭಾಷೆ ಬಗ್ಗೆ ಪ್ರೀತಿ ಇರಬಹುದು, ಆದ್ರೆ ಸರಿಯಾಗಿ ಮಾಹಿತಿ ಇಲ್ಲದೇನೆ ಈ ರೀತಿ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಉದ್ದಟತನವನ್ನ ಬಿಟ್ಟು ಕ್ಷಮೆನೆ ಯಾಚಿಸಬೇಕು ಅಂತೇಳಿ ನಾನು ಕೂಡ ಹೇಳಿದ್ದೆ. ರಾಜ್ಯದ ಜನರದ ಅಪೇಕ್ಷೆನೂ ಕೂಡ ಅದೇ ಇತ್ತು. ಇವತ್ತು ಉಚ್ಚ ನ್ಯಾಯಾಲಯ ಕೂಡ ಹೇಳಿರ್ತಕ್ಕಂಥದ್ದು ಸ್ವಾಗತಾರ್ಹ. ಈಗಲಾದ್ರೂ ಕೂಡ ತಮ್ಮ ಆಗಿರ್ತಕ್ಕಂಥ ತಪ್ಪನ್ನ ತಿದ್ಕೋಬೇಕು, ಕ್ಷಮೆನ ಯಾಚಿಸಬೇಕು. ಹೈಕೋರ್ಟ್ ಹೇಳಿದೆ, ಕಾದ್ ನೋಡೋಣ ಏನ್ ಮಾಡ್ತಾರೆ ನೋಡೋಣ. ಕೂಡ ಹೇಳಿದ್ದೆ, ಅವರಿಗೆ ತಮಿಳು ಭಾಷೆ ಬಗ್ಗೆ ಪ್ರೀತಿ ಇರಬಹುದು, ಆದ್ರೆ ಸರಿಯಾಗಿ ಮಾಹಿತಿ ಇಲ್ಲದೇನೆ ಈ ರೀತಿ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಉದ್ದಟತನವನ್ನ ಬಿಟ್ಟು ಕ್ಷಮೆನೆ ಯಾಚಿಸಬೇಕು ಅಂತೇಳಿ ನಾನು ಕೂಡ ಹೇಳಿದ್ದೆ. ರಾಜ್ಯದ ಜನರದ ಅಪೇಕ್ಷೆನೂ ಕೂಡ ಅದೇ ಇತ್ತು. ಇವತ್ತು ಉಚ್ಚ ನ್ಯಾಯಾಲಯ ಕೂಡ ಹೇಳಿರ್ತಕ್ಕಂಥದ್ದು ಸ್ವಾಗತಾರ್ಹ. ಈಗಲಾದ್ರೂ ಕೂಡ ತಮ್ಮ ಆಗಿರ್ತಕ್ಕಂಥ ತಪ್ಪನ್ನ ತಿದ್ಕೋಬೇಕು, ಕ್ಷಮೆನ ಯಾಚಿಸಬೇಕು. ಹೈಕೋರ್ಟ್ ಹೇಳಿದೆ, ಕಾದ್ ನೋಡೋಣ ಏನ್ ಮಾಡ್ತಾರೆ ನೋಡೋಣ.